ನಮಸ್ಕಾರ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರು ಇವತ್ತಿನ ದಿನದಲ್ಲಿ ಕೂಡ ನಿಮ್ಮನ್ನು ನೋಡುವ ಹಾಗೆ ಕೃಪೆ ತೋರಿಸಿದ್ದಾರೆ. ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಇವತ್ತಿನ ದಿನವೆಲ್ಲ ನಾವು ದೇವರ ಒಂದು ವಾಗ್ದಾನ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಒಂದು ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 28ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿ ಅಂತ. ನೋಡ್ರಿ, ನಾವು ಹೆದರಬೇಕಾಗಿರೋದು ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಅಂತ ಹೇಳ್ತೈತೆ. ನಾವು ಯಾರಿಗೆ ಹೆದರಬೇಕಂದ್ರೆ ನಾವು ದೇವರಿಗೆ ಹೆದರಬೇಕು. ಯಾಕಂದರೆ ಸತ್ತವರಿಗೂ ಬದುಕಿದವರಿಗೂ ಜೀವಂತ ಇರುವವರೆಗೂ ನ್ಯಾಯ ಕೊಡಿಸುವ ಆತನು ದೇವರಾಗಿದ್ದಾನೆ, ನ್ಯಾಯ ತೀರಿಸುವನು ದೇವರು ಆಗಿದ್ದಾನೆ. ಮತ್ತು ದೇಹವನ್ನು ಕೊಲ್ಲುವವರು ಈ ಲೋಕದಲ್ಲಿ ನಮ್ಮ ದೇಹವನ್ನು ಯಾವ ರೀತಿ ಕೊಲ್ಲಬೋದು, ಹಿಂಸೆ ಮಾಡ್ಬೋದು. ಆದರೆ ದೇಹದಲ್ಲಿರುವ ಆತ್ಮವನ್ನು ಕೊಲ್ಲಲಿಕ್ಕೆ ಅವ್ರಿಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಆದ್ದರಿಂದ ನಾವು ಆ ರೀತಿಯಾಗಿ ನಮಗೆ ಭಯಪಡಿಸೋವರಿಗೆ ಮತ್ತು ಕೆಟ್ಟವರಿಗೆ ನಾವು ಹೆದರಬೇಕಾಗಿಲ್ಲ. ನಮ್ಮ ದೇಹವನ್ನು ಕೊಂದು ನಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ಕೂಡ ನಾವು ಹೆದರಬೇಕಾಗಿಲ್ಲ. ದೇವರು ಅನೇಕ ಕಡೆ ಹೆದರಬೇಡಿರಿ, ನಾನಿದ್ದೇನೆ ಅಂತ ದೇವರು ನಮಗೆ ಧೈರ್ಯ ಕೊಡುವ ಆತನೇ ಆಗಿದ್ದಾನೆ. ಅನೇಕ ಕಡೆ ವಾಕ್ಯಗಳಲ್ಲಿ ನಾವು ನೋಡುವಾಗ ನಾವು ಹೆದರಬಾರದು. ಅನೇಕರು ಹೆದರುತ್ತಾರೆ. ಈ ಲೋಕವನ್ನು ಹೇಗಾದರೂ ನಾವು ಬಿಟ್ಟು ಹೋಗಬೇಕು. ಆದರೆ ನೋಡ್ರಿ, ಈ ಲೋಕದಲ್ಲಿ ಬರುವ ಹಿಂಸೆಗಳನ್ನು, ಕಷ್ಟಗಳನ್ನು, ಅವಮಾನಗಳನ್ನು ಸಹಿಸಿಕೊಳ್ಳಲಾರದೆ ಅನೇಕರು ಯೇಸು ಸ್ವಾಮಿನ ನಂಬಿಕೊಂಡ್ರೆ ಅನೇಕ ಒಂದು ಕಷ್ಟಗಳು, ಬಾಧೆಗಳು, ಹಿಂಸೆಗಳು ನಮಗೆ ಯಾಕೆ ಅಂತ ಅನೇಕರು ಹಿಂದೆ ಹೊರಟೋಗ್ತಾರೆ. ಆದರೆ ಯೇಸು ಸ್ವಾಮಿಗಾಗಿ, ಅಂದರೆ ಯೇಸು ಸ್ವಾಮಿನ ಅರ್ಥ ಮಾಡಿಕೊಂಡವರು ಮತ್ತು ಯೇಸು ಸ್ವಾಮಿ ನಂಬಿಕೊಂಡ್ರೆ ನಮಗೆ ಜೀವ ಇದೆ. ಯೇಸು ಸ್ವಾಮಿ ನಂಬಿಕೊಂಡ್ರೆ ನಮಗೆ ಪರಲೋಕದ ದಾರಿ ಸಿಗುತ್ತೆ. ಪರಲೋಕಕ್ಕೆ ಹೋಗೋಕ್ಕೆ, ನಿತ್ಯ ರಾಜ್ಯಕ್ಕೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೊಂಡಿರೋರು ನಿಜವಾಗಲೂ ಅದಕ್ಕೆ ಭಯಪಡುವುದಿಲ್ಲ. ಅದೇನೇ ಹಿಂಸೆ ಬಂದರೂ ಅವರು ಧೈರ್ಯವಾಗಿ ನಿಲ್ತಾರೆ. ಹೇಗೆ ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಅವರು ಒಂದು ಶಿಲೆಗೆ ಯಾವಾಗ ಅವರು ನಮಸ್ಕರಿಸ್ಬೇಕಂತ ಒಂದು ನೆಬೂಕದ್ನೆಚ್ಚರನು ಆಜ್ಞೆ ಮಾಡಿದಾಗ ಅವರು ನಮಸ್ಕರಿಸದೆ ಏನು ಹೇಳಿದ್ರಂದರೆ, ನಾವು ಸತ್ರೂ ಪರವಾಗಿಲ್ಲ, ಬದುಕಿದ್ರೂ ಪರವಾಗಿಲ್ಲ, ನಮ್ಮ ದೇವರು ಕಾಪಾಡದಿದ್ರೂ ಪರವಾಗಿಲ್ಲ, ನಾವು ಬೆಂಕಿಯಲ್ಲಿ ಬೀಳುವುದಿಲ್ಲ ಎಂದು ಅವರು ಒಂದು ಕಡಾಖಂಡಿತವಾಗಿ, ಒಂದು ಧೈರ್ಯವಾಗಿ ಅವರು ಹೇಳುವುದನ್ನು ನಾವು ನೋಡ್ತೇವೆ. ಅನೇಕರು ಭಯಪಟ್ಟು ಹಿಂದಕ್ಕೆ ಹೋಗಿದ್ರು. ನಾವು ಅಂದರೆ ಅಲ್ಲಿ ನಿಲ್ಲಿಸಿದ ಒಂದು ಶಿಲೆಗೆ ನಮಸ್ಕಾರ ಮಾಡಿದ್ರು, ಎಲ್ಲಿ ನಮ್ಮನ್ನು ಬೆಂಕಿಯಲ್ಲಿ ಹಾಕ್ತಾರೆ ಅಂತ. ಆ ರೀತಿಯಲ್ಲಿ ಭಯಪಡೋರು ಈ ಲೋಕದಲ್ಲಿ ಜನ ಜಾಸ್ತಿ ಇದ್ದಾರೆ. ನಾನು ನಿಮಗೆ ದೇವರ ವಾಕ್ಯದ ಮೂಲಕ ನಾನು ನಿಮ್ಮನ್ನು ಧೈರ್ಯಪಡಿಸೋಳಾಗಿದ್ದೇನೆ. ಈ ದೇಹವನ್ನು ಕೊಂದು, ಈ ದೇಹ ಹೇಗಾದರೂ ಈ ಲೋಕ ಬಿಟ್ಟು ಹೋಗಬೇಕಾಗ್ತದೆ. ಆ ರೀತಿ ದೇವ್ರಿಗೋಸ್ಕರ ನಾವು ಸತ್ತರೂ ಹಿಂಸೆಗೊಳಗಾಗಿದ್ರೂ ಪರವಾಗಿಲ್ಲ ಅಂತ ನಾವು ಧೈರ್ಯದಿಂದ ಮುಂದೆ ಬರಬೇಕು. ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡ್ತಾರೆ, ನಮಗೋಸ್ಕರ ನಮ್ಮ ಜೊತೆಯಲ್ಲಿ ನಿಲ್ತಾರೆ ಯೇಸು ಸ್ವಾಮಿ. ಅದೊಂದು ನೋಡ್ರಿ, ಆ ಒಂದು 3 ಜನನ ಬೆಂಕಿಯಲ್ಲಿ ಹಾಕಿದಾಗಲೂ ಯೇಸು ಸ್ವಾಮಿ ಅವ್ರ ಜೊತೆಯಲ್ಲಿ ಒಬ್ಬರಾಗಿ ನಡೆದ್ರು. ಅವ್ರಿಗೇನು ಆಗದಿರ ಹಾಗೆ ದೇವರು ಕಾಪಾಡಿದ್ರು. ಅದೇ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾರೆ. ನಾವು ಹಿಂದಕ್ಕೆ ಹೋಗಿಬಿಟ್ರೆ ಅಷ್ಟೇ, ನಾವು ದೇವ್ರ ಕಡೆ ಬರೋಕ್ಕಾಗೋದಿಲ್ಲ. ನಮ್ಮ ಆತ್ಮವನ್ನು ಅವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ನಾವು ಯಾರಿಗೆ ಹೆದರ್ಬೇಕಂದ್ರೆ, ಯಾಕಂದರೆ ನಮ್ಮ ದೇಹವನ್ನು ಕೊಂದು ನಮ್ಮ ದೇಹವನ್ನು ಹಿಂಸೆ ಪಡಿಸೋರ್ಗು ಅವ್ರಿಗೆ ಆತ್ಮನ ಏನು ಟಚ್ ಮಾಡೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಆತ್ಮನ ಟಚ್ ಮಾಡೋ ಒಂದು ಅಧಿಕಾರ ದೇವರಿಗೆ ಮಾತ್ರ. ಆದರೆ ಇಲ್ಲಿ ಹೇಳ್ತದೆ, ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ಅಂತ. ನಾವು ನಿಜವಾಗಿ ಯಾರಿಗೆ ಹೆದರಬೇಕಂದ್ರೆ, ನಮ್ಮ ಆತ್ಮ ದೇಹ ಯಾರು ನರಕಕ್ಕೆ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು. ನಮ್ಮ ದೇಹವನ್ನು, ಆತ್ಮವನ್ನು ನರಕಕ್ಕೆ ಹಾಕುವುದು ಸೈತಾನ್ ಇರ್ಬೋದಾ ಅಂತ ಅನಿಸ್ಬಿಡ್ತದೆ. ಆದರೆ ನೋಡ್ರಿ, ನಮ್ಮ ಪ್ರಾಣ ಹೋದ ಮೇಲೆ ನಮಗೆ ನ್ಯಾಯ ತೀರ್ಪು ಇರ್ತದೆ. ಆ ನ್ಯಾಯ ತೀರ್ಪಿನಲ್ಲಿ ನಾವು ಸ್ವರ್ಗಕ್ಕೆ ಹೋಗ್ಬೇಕಾ ಇಲ್ಲ ನರಕಕ್ಕೆ ಹೋಗ್ಬೇಕಾ ತೀರ್ಮಾನ ಮಾಡುವುದು ದೇವರು. ಆಗ ದೇವರು ಅವರ ಒಂದು ಕರ್ಮಗಳ
ಪ್ರತಿಫಲವಾಗಿ ದೇವರು ಡಿಸೈಡ್ ಮಾಡೋನಾಗಿದ್ದೇನೆ. ನಾವು ಪರಲೋಕಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ? ಆವಾಗ ದೇವರು ಆತ್ಮದೇಹ ಎರಡನ್ನೂ ನರಕಕ್ಕೆ ಹಾಕುವನಾಗಿದ್ದಾನೆ. ಅವರವರೊಂದು ಕರ್ಮ ಫಲಗಳ ಮೇಲೆ ಡಿಸೈಡ್ ಮಾಡಿ ತೀರ್ಮಾನ ಮಾಡಿ ಆಗ ಅವರ ಮಾಡಿದ ಒಂದು ಪಾಪ ಕರ್ಮಗಳ ನಿಮಿತ್ತವಾಗಿ ಅವ್ರನ್ನ ಆತ್ಮದೇಹ ಎರಡನ್ನೂ ನರಕಕ್ಕಾಗುವ ಅಧಿಕಾರ ದೇವರಿಗಿದೆ. ಅದರಿಂದ ನಾವು ದೇವರಿಗೆ ಹೆದರಬೇಕು, ನಾವು ಜನರಿಗೆ ಹೆದರಬೇಕಾಗಿಲ್ಲ. ಈ ಲೋಕ ನಮಗೆ ಶಾಶ್ವತವಲ್ಲ. ನಾವು ನೋಡ್ತೇವೆ ಮನುಷ್ಯರ ಮುಂದೆ ನಾವು ಯೇಸುವಿನವರಲ್ಲ ಅಂತ ಒಪ್ಪಿಕೊಂಡ್ರೆ ನಮ್ಮನ್ನು ದೇವರು ಪರಲೋಕದಲ್ಲಿ ಅನೇಕ ಮನುಷ್ಯರ ಮುಂದೆ ದೇವದೂತರ ಮುಂದೆ ಏನು ಹೇಳ್ತಾನೆ, ದೇವರು ಕೂಡ ನೀವು ನನ್ನ ಮಕ್ಕಳು ಅಂತ ದೇವರು ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ನಾವು ಯೇಸುವಿನ ಮಕ್ಕಳು ಅಂತ ನಾವು ಧೈರ್ಯವಾಗಿ ಇಲ್ಲಿ ಹೇಳಲಿಕ್ಕೆ ಧೈರ್ಯ ಬರಬೇಕು ನಮ್ಮ ಒಬ್ಬೊಬ್ಬರಲ್ಲಿ. ಸೊ ಹಾಗಾಗಿ ನೋಡ್ರಿ, ದೇವರ ಒಂದು ಆಜ್ಞೆ ಇಲ್ಲದೆ ಲೋಕದಲ್ಲಿ ಯಾರನ್ನೂ ಟಚ್ ಮಾಡೋಕ್ಕಾಗೋದಿಲ್ಲ. ದೇವರ ಆಜ್ಞೆ ಬೇಕು ಮತ್ತು ದೇವರ ಚಿತ್ತ ಬೇಕು. ದೇವರ ಚಿತ್ತವಿಲ್ಲದೆ ಇಲ್ಲಿ ಇದೆ, ಇನ್ನೂ ಕೆಳಗಡೆ ನಾವು ಓದ್ಕೊಳ್ಬೋದು, ನಿಮ್ಮ ತಂದೆ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳೋದು ಅಂತ. ದೇವರ ಪರ್ಮಿಷನ್ ಕೊಟ್ರೇ ಸೊ ಎಲ್ಲ ನಡೆಯುವಂಥದ್ದಾಗಿದೆ. ಯೇಸು ಸ್ವಾಮಿ ಕೂಡ ದೇವರ ಚಿತ್ತಕ್ಕೆ ಆತನು ಒಡಂಬಟ್ಟನು. ಆತನ ಚಿತ್ತದಂತೆ ದೇವರು ಎಲ್ಲವನ್ನು ತಗ್ಗಿಸಿಕೊಂಡ್ರು. ಯೇಸು ಸ್ವಾಮಿನ ಶಿಲುಬೆಗೆ ಹಾಕುವಾಗ ತಪ್ಪು ಮಾಡದೇ ಇದ್ರೂ ಅವ್ರ ಮೇಲೆ ತಪ್ಪು ಹೊರಿಸಿ ಆತನನ್ನು ಶಿಲುಬೆಗೆ ಹಾಕಬೇಕೆಂದು ಎಲ್ಲ ಜನ ಕೂಗಿಕೊಂಡು ಆತನ ಶಿಲುಬೆಗೆ ಹಾಕಿಸುವಾಗಲೂ ಕೂಡ ಯೇಸು ಸ್ವಾಮಿ ತಗ್ಗಿಸಿಕೊಂಡ್ರು. ಯಾಕಂದರೆ ಇದು ದೇವರ ಚಿತ್ತವಾಗಿತ್ತು, ಇದು ದೇವರ ಚಿತ್ತ, ಇದು ನೆರವೇರಬೇಕಾಗಿತ್ತು. ಇದು ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಅಂದಿದ್ದರೆ ದೇವರು ಇದು ಚಿತ್ತವಲ್ಲ ಆಗ್ತಾಯಿತ್ತು. ಅರ್ಥ ಆಯ್ತಾ? ದೇವ್ರ ಚಿತ್ತಕ್ಕೆ ನಾವು ಒಡಂಬಡಬೇಕು. ದೇವರ ಚಿತ್ತವನ್ನು ಮೀರಿ ಹೋದರೆ ತುಂಬ ನಾವು ದೇವ್ರ ಕಡೆ ಬರೋಕ್ಕಾಗೋದಿಲ್ಲ. ಯೇಸು ಸ್ವಾಮಿನೇ ದೇವ್ರ ಚಿತ್ತಕ್ಕೆ ಕೊಡುವಾಗ ನಾವು ಕೂಡ ದೇವ್ರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡಬೇಕು. ದೇವರ ಚಿತ್ತವಿಲ್ಲದೆ ಒಂದಾದರೂ ಕೆಳಕ್ಕೆ ಬೀಳುವುದಿಲ್ಲ ನೆಲಕ್ಕೆ. ಹಾಗಾಗಿ ನಮ್ಮ ಪ್ರತಿಯೊಂದು ತಲೆ ಕೂದಲುಗಳು ಕೂಡ ಸಹ ಎಲ್ಲವೂ ಎಣಿಕೆ ಆಗಿವೆ ಅಂತೆ. ದೇವರಿಗೆ ನಮ್ಮ ಪ್ರತಿಯೊಂದು ಕೂದಲು ಕೂಡ ಎಣಿಕೆಯಾಗಿದ್ದಾವೆ. ನಾವು ಅಂದ್ಕೊಬೋದು ದೇವರು ನೋಡ್ತಾ ಇಲ್ಲ, ದೇವರು ಏನು ಇದೆಲ್ಲ ಎಣಿಕೆ ಮಾಡ್ತಾರ ಹಾಗೆ ಅಂತ. ದೇವರು ಸೃಷ್ಟಿ ಮಾಡಿರೋದು ನಮ್ಮನ್ನು, ಅದನ್ನು ಮರೆತು ಹೋಗಬಾರ್ದು. ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ, ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಅದರಿಂದ ಇಲ್ಲಿ ಹೇಳ್ತಾ ಇದೆ, ಅದರಿಂದ ನೀವು ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನೋಡ್ರಿ, ಗುಬ್ಬಿಗಳಿಗೆ ನಮ್ಮನ್ನು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ, ಅವ್ರಿಗಿಂತ ನಾವು ಹೆಚ್ಚಿನವರಂತೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಮನುಷ್ಯರು ನಾವು ವಿಶೇಷವಾಗಿ ಸೃಷ್ಟಿಸಿ ವಿಶೇಷವಾದಂಥ ಸ್ಥಾನಗಳನ್ನು ಕೊಟ್ಟು ವಿಶೇಷವಾದ ಒಂದು ಪ್ರೀತಿಯಲ್ಲಿ ದೇವರು ನಡೆಸ್ತಾ ಇದ್ದಾರೆ. ದೇವರು ನಮಗೆ ಧೈರ್ಯ ಕೊಡುವ ಆತನಾಗಿದ್ದಾನೆ. ಹೆದರಬೇಡಿರಿ ಅಂತ. ಅದರಿಂದ ನಾವು ಯಾವುದಕ್ಕೆ ನಾವು ಹೆದರಬಾರ್ದು, ಧೈರ್ಯವಾಗಿರೋಣ. ದೇವರ ಜ್ಞಾನದಲ್ಲಿ ನಾವು ಬೆಳೆಯೋಣ. ಇನ್ನು ಏನು ಮಾತಾಡಬೇಕು, ಯಾರ ಹತ್ರ ಹೇಗೆ, ದೇವರೇ ನಮ್ಮೊಂದಿಗೆ ಮಾತನಾಡ್ತಾನೆ. ಅದರಿಂದ ನಾವು ಹೆದರಬೇಕಾಗಿಲ್ಲ ಪ್ರಿಯರೇ. ಹಾಗಾಗಿ ಅಯ್ಯೋ ನಮ್ಮನ್ನು ದೇಹವನ್ನು ಕೊಲ್ತಾರೆ, ನಮ್ಮನ್ನು ಹಿಂಸೆ ಪಡಿಸ್ತಾರೆ, ಸೊ ಇದೆಲ್ಲ ದೇವರ ಪರ್ಮಿಷನ್ ಕೊಟ್ರೇ ಅದು ನಡೆಯೋದು. ಆದರೂ ನಾವು ಹೆದರಬೇಕಾಗಿಲ್ಲ. ಯಾಕಂದರೆ ಒಂದಲ್ಲ ಒಂದಿನ ಈ ದೇಹ ನಾವು ಬಿಟ್ಟು ಹೋಗಬೇಕಾಗ್ತದೆ. ಆತ್ಮ ಒಂದೇ ದೇವ್ರ ಹತ್ರ ಹೋಗಬೇಕು. ದೇವರು ಅಲ್ಲಿ ಡಿಸೈಡ್ ಮಾಡ್ತಾರೆ ನಾವು ಎಲ್ಲಿ ಹೋಗಬೇಕು ಅಂತ. ಆತ್ಮಕ್ಕೆ ಅಲ್ಲಿ ಜೀವ ಇರ್ತದೆ. ಸೊ ದೇವರಿಗೆ ಸ್ತೋತ್ರ. ಈ ವಾಕ್ಯ ದೇವರು ಮಾತನಾಡಿ ನಮಗೆ ಧೈರ್ಯಪಡಿಸಿದ್ದಕ್ಕಾಗಿ ನಾವು ದೇವ್ರಿಗೆ ಸ್ತೋತ್ರ ಹೇಳ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಸ್ವಾಮಿ, ಹೌದು ರಾಜ ಸ್ವಾಮಿ, ನಮ್ಮ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ನಾವು ಹೆದರಬೇಕಾಗಿಲ್ಲ ಸ್ವಾಮಿ. ದೇಹ ಆತ್ಮ ಎರಡನ್ನೂ ಸ್ವಾಮಿ ನರಕದಲ್ಲಿ ಹಾಕುವ ಅಪ್ಪ ನಿನಗೆ ನಾವು ಭಯಪಡಬೇಕು ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಯಾವೊಂದು ಕರ್ತನೆ ಅಪ್ಪ ಯಾವೊಂದು ವಿಷಯಗಳಿಗೂ ಅಪ್ಪ ಯಾವುದೇ ಒಂದು ಸಮಸ್ಯೆಗಳಿಗೂ ಯಾವುದೇ ಅಪ್ಪ ಯಾರು ಯಾವ ರೀತಿಯಲ್ಲಿ ಬಂದು ನಮಗೆ ತೊಂದರೆ ಕೊಡುತ್ತಾರೆ ಅನ್ನೋದು ಭಯಪಡಬೇಕಾಗಿಲ್ಲ. ಜೀವ ಸ್ವರೂಪನಾದ ದೇವರು ನೀ ನಮ್ಮೊಂದಿಗೆ ಇರುವಾಗ ಸ್ವಾಮಿ ನಮಗೆ ಒಂದು ಧೈರ್ಯ ನಮಗೆ ಬರುತ್ತದೆ ಸ್ವಾಮಿ. ಅಪ್ಪ ನೀನು ನಮ್ಮೊಂದಿಗಿರು ಕರ್ತನೆ. ನಾವು ಮನುಷ್ಯರು ಅಸಹಾಯಕರು ಬಲಹೀನರು ಸ್ವಾಮಿ, ನೀನು ನಮ್ಮನ್ನು ಬಲಪಡಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಇದು ನೋಡೋವರೆಗೂ ಸ್ವಾಮಿ ವಾಕ್ಯ ಆಧರಣೆ ಆಗಿರಲಿ, ಆಶೀರ್ವಾದವಾಗಿರಲಿ ಸ್ವಾಮಿ. ಕರ್ತನೆ ವಾಕ್ಯದಂತೆ ನಿನ್ನ ಮಕ್ಕಳನ್ನು ನಡೆಸಬೇಕಾಗಿ ನಮ್ಮನ್ನು ಬಲಪಡಿಸಬೇಕಾಗಿ ನಮ್ಮ ಒಡೆಯನೂ ರಕ್ಷಕನೂ ಆದ ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.